ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಪ್ರಿಪ್ರೇಷನ್ ರೆಡಿ ಆಗ್ತಾ ಇದೆ. ಬಟ್ಟೆ ಎಲ್ಲ ನಾವು ತೊಗೊಂಡಿದ್ದೀವಿ, ಬಟ್ ನಾಯಿಗಳಿಗೂ ಬಟ್ಟೆ ತೊಗೊಂಡಿದ್ದಾರೆ. ಅದು ಏನು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಚಾಂಪಿಗೆ ಬಟ್ಟೆ ರೆಡಿ ಮಾಡ್ತಾ ಇದ್ದಾರೆ. ಯಾರು ಗೊತ್ತಾ? ಹೊಸ ಅಳಿಯ, ಸೆಕೆಂಡ್ ಅಳಿಯ. ಹಾಯ್ ಮಾಡ್ರಿ, ಹಾಯ್ ಮಾಡಿ. ತುಂಬ ನಾಚ್ಕೊಂತ ಇದ್ದಾರೆ ನೋಡ್ರಿ. ಹಾಯ್ ಮಾಡಿ ನನಗೆ ತಲೆಯೆಲ್ಲ ಕೆರ್ಸ್ಕೊಂತ ಇದ್ದಾರೆ ನೋಡಿ. ಟೈಲರಿಂಗ್ ಕೆಲಸ ಮಾಡ್ತಾವ್ರಿ ಇವರು. ಗೌತಮ್ ಅವ್ರಿಗೆ ನಿಮಗೆ ಏನೇನು ಬಟ್ಟೆ ಹೊಲಿಯಕ್ಕೆ ಬರುತ್ತೆ? ಜೀನ್ಸ್ ಪ್ಯಾಂಟ್ ಎಲ್ಲ ಹೊಲಿತೀರಾ? ಹಾಂ, ಆಮೇಲೆ ಹೇಳಿ. ಟಿ ಶರ್ಟ್, ಆಮೇಲೆ ಲೇಡೀಸ್ ಡ್ರೆಸ್ ಎಲ್ಲ ಹೊಡಿತೀರಾ? ಓ, ನಿಮ್ಮ ಹೆಂಗಸ್ರಿಗೆ ತುಂಬ ಈಸಿ ಆಗ್ಬಿಡುತ್ತೆ, ತಗೊಳ್ರಿ. ಹಾಂ, ಇದು ಆಕ್ಚುಲಿ ಚೆನ್ನಾಗಿರೋದು. ಅವರು ಅವಾಗ ಟೈಲರಿಂಗ್ ಶಾಪಿಗೆ ಹೋಗೋದು ತಪ್ಪತ್ತಲ್ಲ. ನೋಡಿ, ಇಲ್ಲೊಬ್ರು ನಮ್ಮ ಮೇಡಮ್ ಇದ್ದಾರೆ. ಮೇಡಮ್ ಹಾಯ್ ಮಾಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ, ಇಲ್ಲೊಬ್ಬ ಇದ್ದಾನೆ. ಇವನ್ ಯಾಕೆ ಹಿಂಗ ಆಗ್ತಾನೆ? ಏನೋ ಮುರುಡೇಶ್ವರಕ್ಕೆ ಹೋಗಿ ರೆಡಿ ಇದೆಯಾ? ಮಾತಾಡ, ಇರ್ಲಿ, ರಾಜ್ಕೋಬೇಡ. ಅಯ್ಯೋ, ಇಲ್ಲೊಬ್ರು ಇದ್ದಾರೆ ಮೇಡಮ್ಮು. ಮೇಡಮ್ ಬನ್ಸೆಲ್ಲ ರೆಡಿ ಮಾಡ್ತಾರೆ ನೋಡಿ. ನಾಳೆಗೆ ಕಾಲಲ್ಲಿ ಕುತ್ಕೊಂಡು ತಿನ್ನೋದೇ ಸಖತ್ತಾಗಿ. ನೋಡಿ, ಇಲ್ಲಿ ಎಣ್ಣೆಲಿ ಸಖತ್ತಾಗಿ ಬೈತೈತೆ. ಮೇಡಮ್, ಹೊಸೊಬ್ರು ಮದುವೆ ಮಾಡ್ಕೊಂಡಿದ್ದೀರಾ, ಏನು ಹೇಳ್ತೀರಾ? ಹೌದಾ? ಓಕೆ. ನೋಡಿ, ಇಲ್ಲೆಲ್ಲ ಲಗೇಜ್ ಎಲ್ಲ ರೆಡಿ ಇದೆ. ಬೆಳಗ್ಗೆ ಇನ್ನೊಂದು ಕಾರ್ ಬರುತ್ತೆ, ಹತ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಬ್ರು ಮೇಡಮ್ ಬರ್ತಾರೆ ನಾಳೆ. ಇಬ್ಬರು ಇದ್ದಾರೆ. ಯಾರು ಗೊತ್ತಾ ಅವರು? ಇಲ್ಲಿ ನೋಡಿ, ಇಲ್ಲೊಬ್ರು ನಮ್ಮ ಮೇಡಮ್ ಕೂತ್ಕೊಂಡಿದ್ದಾರೆ. ಈ ಮೇಡಮ್ ಬರ್ತಾರೆ ನಾಳೆ. ಇನ್ನೊಬ್ರು ವಾಕಿಂಗ್ ಹೋಗಿದ್ದಾರೆ. ಟೈಲರಿಂಗ್ ಮಿಷಿನ್ ಸ್ಟಾರ್ಟ್ ಆಗಿದೆ, ರನ್ ಆಗ್ತಾ ಇದೆ ನೋಡ್ರಿ. ಏನು ಚೆನ್ನಾಗಿ ಹೊಡಿತಾ ಇರೋದು ಗುರು. ಗೌತಮ್, ಎಲ್ರಪ್ಪ ನಿಮ್ಮ ಸಮಸ್ಯೆಗಳು. ಓಕೆ, ಟೈಮ್ ಈಗ 4:15. ನೋಡಿ, ಶಿವಮೊಗ್ಗ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ. ಫುಲ್ ಮಂಜಲ್ಲಿ ತುಂಬ್ಕೋಗಿದೆ. ಎಲ್ಲ ಏನು ಮಾಡ್ತೀರ ನೋಡೋಣ ಬರ್ರಿ. ಟೈಮ್ ನೋಡಿ 4:15 ಆಯಿತು. ಹೊಸ ಮದುವೆ ಗಂಡು ಆಗಿರೋರು ರೆಡಿ ಆಗಿರೋ ನೋಡಿ, ಫುಲ್ ಟಿಪ್ ಟಾಪ್. ನೋಡಿ, ಎಲ್ಲ ರೆಡಿ ಆಗಿದ್ದಾರೆ. ಇವರಿಬ್ಬರೇ ರೆಡಿ ಆಗಿಲ್ಲ ಇನ್ನು. ಹೆಂಗೆ ಮಲ್ಕೊಂಡಿದ್ದಾರೆ ನೋಡ್ರಿ. ಎದ್ದಳ ಮೇಲೆ, ಇನ್ನೂ ರೆಡಿನೇ ಆಗಿಲ್ಲ ಇನ್ನು. ಯಾವ ಇವೆಲ್ಲ ಹಾಕಿದ್ರು ಪಕ್ಕದಿರಿಗೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಕಾರ್ನರ್ ಇದೆ, ಪಕ್ಕ ಅಲ್ಲಿ ರೋಡ್ ಇಲ್ಲ. ಸ್ವಲ್ಪ ಬಿಡಿ, ಟರ್ನ್ ಮಾಡಿ. ಲೊಕೇಶನ್ ಮಾತ್ರ ಗೊತ್ತಿಲ್ಲ. ಇದು ಯಾವುದೋ ಆನ್ ದ ವೇ. 1 ಅವರಾಗ ಒಂದು 20 ಕಿಲೋಮೀಟರ್ ಇದೆ. ಸ್ವೀಟ್ ಶಾಪ್ನ ಬಿಡಲ್ಲ ಅಂದ್ಬಿಟ್ರು. ಇದು ಟ್ರಾನ್ಸ್ಪೋರ್ಟ್.
ಇದು ಟ್ರಾನ್ಸ್ಪೋರ್ಟ್ ಸೇತುವೆನಾ? ವೆಹಿಕಲ್ಸ್ ಓಡಾಡುತ್ತೆ ಅಂತ ಹೇಳಿ ಹಾ. ನಾಟ್ ಅಲೌಡ್ ಫಾರ್ ಪೆಟ್ಸ್. ಓಕೆ, ಅದಕ್ಕೆ ಅಪ್ಪನಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀವಿ. ಹೌದಾ? ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಇಷ್ಟಪಡೋದು. ಅದು ಹೇಳ್ಬೇಕಪ್ಪ ಅಪ್ಪ. ಮತ್ತೆ ಹೇಳಿದ್ನಲ್ಲ ಏನಂತ ನಾವು ಅವಾಗಲೇ ತೂಗು ಸೇತುವೆ ತೋರಿಸಿದ್ನಲ್ಲ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ತಿಂಡಿಗೆ ನಿಲ್ಸಿದ್ವಿ ನೋಡಿ. ಇದೇ ರೋಡು. ಇನ್ನೊಂದು 15-20 ಕಿಲೋಮೀಟ್ರ್ 1 ಅವರ್ ರೀಚ್ ಆಗಿಬಿಡ್ತೀವಿ. ಟಿಫನ್ಗೆ ಅಂತ ನಿಲ್ಸಿದ್ದೀವಿ. ಇಲ್ಲೊಂದು ನಾಯಿ ಕಾಣ್ತಾ ಇದೆ, ಅಲ್ಲೊಂದು ನಾಯಿ ಇದೆ. ನಮ್ಮ ಸ್ವೀಟಿ ಚಾಪಿದ್ದಾರೆ, ತಿಂಡಿ ತಿಂತಾ ಇದ್ದಾರೆ ಅವರು. ತಿಂಡಿ ತಿಂತಾ ಇದ್ದಾರೆ. ಇಲ್ಲೊಬ್ರಿದ್ದಾರೆ. రోడ్ల అడ్డ పెట్టి ఉండాలి. కావ్య చేస్తాను చూస్తుంటే ಮುರುಡೇಶ್ವರ ಜಸ್ಟ್ ಎಂಟ್ರಿ ಆಗಿ ನಮ್ಮ ಶ್ಯಾಮ್ ತುಂಬ ಸ್ವೀಟ್ ಆಗಿದ್ದ. ಇವಾಗ ನಿದ್ದೆ ಬಂತಲ್ಲ, ಸರಿ ಆಯ್ತು. ಸ್ವೀಟ್ ಆರಾಮಾಗಿ ಸೀಟಲ್ಲಿ ಕೂತಿದ್ದಾಳೆ. ಮುರುಡೇಶ್ವರ ಬಂದ್ಬಿಟ್ವಿ. ಹೊಸ ಕಪಲ್ಸ್ ಕುತ್ಕೊಂಡಿದ್ದಾರೆ ಇಲ್ಲಿ. ಒಂದು ಹೊಸ ಕಪಲ್ಸ್ ಕೊಡ್ತಿದ್ದಾರೆ. ನಾವು ಎವರ್ ಗ್ರೀನ್. ನವ ಜೋಡಿಗಳ ಜೊತೆ ನಾವು ಟ್ರಿಪ್ ಬಂದಿರೋದು. ನಾವು ಈಗ ಫೈನಲಿ ಮುರುಡೇಶ್ವರ ಬಂದ್ಬಿಟ್ವಿ. ರೆಡಿ ಇದ್ದಾರೆ ಪಿಡಿಗ್ರಿ ತಿನ್ನೋಕೆ. ಪಿಡಿಗ್ರಿ ಬೇಕಂತ ಅಡುಗೆ ತೆಗ್ಗಿರೋಕ್ಕಲ್ಲ. ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಬೇರೆ ಕೆಲಸ. ಓಕೆ, ಫೈನಲಿ ವಿ ಅರೈವ್ಡ್ ಮುರುಡೇಶ್ವರ. ಟೈಮ್ 10 ಗಂಟೆ ಆಗಿದೆ. ದಿನಾಚರಣೆ ಮೀನುಗಾರಿಕೆ ಇಲಾಖೆ ಅವ್ರದ್ದು ಇದು ಐತಲ್ಲ, ಹಂಗಾಗಿ ಜನ. ಮೀನುಗಾರಿಕೆ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮುಗ್ದಿದೆ. ತಗೊಳ್ಳಿ. ಪರವಾಗಿಲ್ಲ. ಏನು ಯಾವಾಗಲೂ ಕೈ ಹೊಡಿತಾ ಇರ್ತಾರೆ ಹಿಂಗೆ. ಹಾಂ, ಎಲ್ಲಿ ನಿಂತವ್ರೆ? ಅಲ್ಲೇನು ಲೆಫ್ಟ್ ಅಲ್ಲಿ ನೋಡಿ. ಈಗ ರೀಚ್ ಆಗಿದ್ವಿ. ಗಾಡಿಯಲ್ಲಿ ಪಾರ್ಕಿಂಗಲ್ಲಿದೆ. ಈಗ ಎಂಟ್ರೆನ್ಸ್ ಇದು. ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದೆ ನೋಡಿ. ಬನ್ನಿ ಹೋಗೋಣ. ಮುರುಡೇಶ್ವರ ಟೆಂಪಲ್. ಏನು ಕಾವಲ್ಲ ಮೊಬೈಲ? ಅವ ಅಕ್ಕ ಬೈರ ಇದ್ ನಾವು ಪೆಟಿನ ತಿರ್ಕೊಳ್ಳೋ ಕದ 360. ನೋಡಿ ಎಂಟ್ರೆನ್ಸ್ ಇದು.
ಇಲ್ಲೆಲ್ಲ ಫಿಶರಿ ಮಾಡ್ತಾರೆ. ಫಿಶಿಂಗ್ ಈ ಕಡೆ ಈ ಸೈಡ್ ದೇವಸ್ಥಾನ ರೈಟ್ ಸೈಡ್ ಫಿಶ್ ಎಲ್ಲ ಹಿಡಿತಾರೆ. ಲೆಫ್ಟ್ ಸೈಡಲ್ಲಿ ಆಡಕ್ಕೆ ಬಿಡ್ತಾರೆ. ದೇವಸ್ಥಾನ ಒಳಗಡೆ ಮನೆಯವರು ಲಡ್ಡು ತಗೋಣ ಅಂತ ಲಡ್ಡು ತಗೊಂತ ಇದ್ದಾರೆ. ಇಲ್ಲ 500% ಕೊಡೋದು ನನ್ನ ಕೈಗೆ. 290. ಇದೇನೋ ಗೋಲ್ಡನ್ ರಥ ಅಂತ. ಓಕೆ, ದೇವಸ್ಥಾನ ಒಳಗಡೆ ದರ್ಶನ ಆಯಿತು. ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಟಿಕೆಟ್ ತಗೊಳಕ್ಕೆ. ಲಿಫ್ಟಲ್ಲಿ ಹೋಗೋಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಎಂಟ್ರೆನ್ಸ್ ಫೀಸು ಇಬ್ಬರಿಗೆ 40 ರೂಪೀಸ್ ಅಂತ. ಲಿಫ್ಟ್ ಬಂತು, ಓಪನ್ ಆಗುತ್ತೆ ನೋಡಿ ಈಗ. ಫುಲ್ ಕೇರಳ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಫುಲ್ ಕೊಕೊನಟ್ ಟ್ರೀಸ್ ಇದೆ. ಟೆಂಪಲ್ ಲೆಫ್ಟ್ ಸೈಡ್ ಎಲ್ಲ ಇಲ್ಲಿ ಬೀಚಲ್ಲಿ ಆಡ್ತಾ ಇರ್ತಾರೆ. ದೇವಸ್ಥಾನದಿಂದ ಈಗ ಬೀಚ್ ಸೈಡ್ ಬಂದ್ವಿ. ನಮ್ಮ ಸ್ವೀಟಿ ಚಾಂಪು ಅಂತೂ ತುಂಬ ಆಟ ಮಾಡ್ತಿದ್ದಾರೆ. ಪೆಟ್ಸ್ ಹಾಕಿ ಬಿಡೋಂಗೂ ಇಲ್ಲ, ಏನೂ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಜೊತೆಗೆ ಕರ್ಕೊಂಡ್ಬಂದ್ವಲ್ಲ, ಅವರು ಬೀಚಾಗಿ ಬಂದಿದ್ದಾರೆ. ಇವರ ಹೊಸ ಮದುಮಗಳಂತೂ ನಮ್ಮ ಜೊತೆ ಸೇರಂಗೇ ಇಲ್ಲ, ಸಪ್ರೇಟಾಗಿ ಬರ್ತಿದ್ದಾರೆ ಅವರೇ. ಹೌದು, ತುಂಬ ಪ್ರೈವೇಸಿ ಬೇಕು ಅಂತ. ಇಲ್ಲಿ ಬೀಚಲ್ಲಿ ಕುದುರೆ ರೈಡಿಂಗು ಮತ್ತು ಕ್ಯಾಮೆಲ್ ರೈಡಿಂಗ್ ಇದೆ. ಓಕೆ ಎವ್ರಿಬಡಿ, ನಾನು ಮತ್ತೆ ಗೋಕರ್ಣ ಬಂದಿದ್ದ ವಿಚಾರ ಬಂದುಬಿಟ್ಟು ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ನಾವು ಮುರುಡೇಶ್ವರ ಅಲ್ಲೇನು ಹೋಗಿದ್ವಿ ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಗೋಕರ್ಣ ಬಂದ್ವಿ. ಸೊ ನಾನು ಮತ್ತೆ ಅಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಈಗ ಮತ್ತೆ ಅಲ್ಲಿ ಬಂದಮೇಲೆ ಓಮ್ ಬೀಚ್ ಹತ್ರ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಓಮ್ ಬೀಚ್ ರೀಚ್ ಆಗಿದ್ದೀವಿ. ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಬೀಚಲ್ಲಿ ಇಳಿಯೋಕ್ಕೆ. ಹಾಯ್ ಗಾಯ್ಸ್, ಗೋಕರ್ಣಕ್ಕೆ ಬಂದ್ಬಿಟ್ಟಿದ್ದೀವಿ ಓಮ್ ಬೀಚಿಗೆ. ಬನ್ನಿ ನೀರಲ್ಲಿ ಬೀಳ್ತೀನ, ಹೆಂಗೆ ಬೀಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸರಿ ಅವರು ಬರಲಿ.
ಜೊತೆಗೆ ಎಲ್ಲರೂ ಸೇರಿ ನೀರಲ್ಲಿ ಬೀಳೋಣ ಅಂತ ಆಯ್ತಾ. ನೀರಲ್ಲಿ ಆಡ್ತೀನಿ ಅಂತೇಳಿ ಇನ್ನೂ ಜೋಕಾಲಿ ಆಡ್ತಿದ್ದಾರೆ. ಕೀಪ್ ಬಿ ವೇಟಿಂಗ್. ಓಕೆ, ಎಲ್ಲರ ಜೊತೆಗೆ ಹೋಗಿದ್ದು ನನ್ನ ತಂಗಿ ಬಾ ಅಂದರೆ ಬರಲ್ಲ ಅಂತ ಎದ್ರಕೊಂಡು ಕೂತಿದ್ದಾಳೆ. ಸ್ವೀಟಿ ಶಾಂಪಿಲ್ ಕೂತಿದ್ದಾರೆ. ನಾವೀಗ ಬೀಚಿಗೆ ಹೋಗ್ತಾ ಇದ್ದೀವಿ. ನೀರಲ್ಲಿ ಹೋಗ್ತಾ ಇದ್ದೀವಿ. ಕಮಾನ್ ನೋಡಿ ಇಳ್ದಿದ್ದಾರೆ ಇಲ್ಲಿ. ಹುಷಾರು ಪೀಕಿರ್ ತಪ್ಪತ್ತಾಡೋಡು. ಅದು ಇಂಥ ಉಪ್ಲ ಆಡೇದ ಅಪ್ಪಾಡಿತಾನೆ. ಇಲ್ಲಿ ನೋಡ್ರಿ, ಅಲೆ ಬರ್ತಾ ಇದೆ. ಇಳ್ದಿಲ್ಲ ಇನ್ನು. ಇಲ್ಲಿ ನೋಡ್ರಿ ಜಾರ್ಗಂಪೆ ಆಡ್ತವ್ರೆ. ಇವರು ತಪ್ಪಕ್ ಕೂತಿದ್ದಾರೆ. ಇವ್ರು ಯೋಚನೆ ಮಾಡ್ತಿದ್ದಾರೆ ಇನ್ನು ಇಳಿಯೋದ ಹಿಂಗೆ ಅಂತ. ಅದು ಇಷ್ಟೇ ನಂಗೆ ಸೈ ಅಂತ ಕರ್ತಾ ಹೋಗ್ತಾನೆ. ಅಲರ್ಜಿ ತರ ಅದು వాడు వాద్రాస్తారు షాంపూ. ಇವಿ ಉಪ್ಪು ನೀರಿದು. ಮುರುಡೇಶ್ವರ ಪರವಾಗಿಲ್ಲ. ಫೈನಲಿ ಹೋಮ್ ಬೀಚಿಂದ ಗೋಕರ್ಣ ದೇವಸ್ಥಾನಕ್ಕೆ ಬಂದಾಯಿತು. ಟೈಮ್ ಬಂದು ಇವಾಗ 7:02, 7 ಗಂಟೆ 2 ನಿಮಿಷ ಆಗಿದೆ. ದೇವಸ್ಥಾನಕ್ಕೆ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಇಲ್ಲೇ ಇದ್ದಾರೆ. ಹೌದು, no entry for vehicle due to temple renovations. Okay. ಏನೇನೋ ಸ್ಪೆಕ್ಸ್ ಅಂತೆ, ಸ್ಲಿಪ್ಪರ್ಸ್ ಅಂತೆ, ಲೇಡೀಸ್ ಐಟಮ್ಸು ಏನೇನೋ ಸೇಲ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಟ್ಯಾಟೂ ಇದೆ. ಗೋಕರ್ಣಕ್ಕೆ ಟ್ಯಾಟೂ ಬರೋರು ಟ್ಯಾಟೂ ಹಾಕಿಸ್ಕೊಂಬರಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಟ್ಯಾಟೂನೇ ಇದೆ. ಫೈನಲಿ ನಮ್ಮ ಗೋಕರ್ಣ ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರೆನ್ಸ್ ನೋಡಿ ಹೇಗಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಎಲ್ಲ ಸ್ಕೂಲ್ ಹುಡುಗರು ಹುಡುಗಿಯರು ಎಲ್ಲ ಬಂದಿದ್ದಾರೆ. ಸೈಡ್ ಸಿಕ್ಕಾಪಟ್ಟೆ ಹಸಿದೆ ನೋಡಿ. ಓಕೆ, ಫೈನಲಿ ದರ್ಶನ ಆಯಿತು. ಬನೀನು ಟೀ ಶರ್ಟ್ ಎಲ್ಲ ಏನು ಹಾಕಂಗೆ ಇಲ್ಲ ಅಂತೆ. ಬರೀ ಪಂಚೆ ಹಾಕೊಂಡು ಹೋಗ್ಬೇಕು. ಪಂಚೆ ಹಾಕೊಂಡು ಹೋಗ್ಬೇಕು. ಒಳಗಡೆ ಏನು ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ವಾ, ಸೊ ಅದಕ್ಕೆ ಆಗಿ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಹಿಂಗೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಎಲ್ಲ ನಮ್ಮ ಹೆಂಗಸರು ಎಲ್ಲ ಇದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಬನ್ನಿ ನಾವು. ಓಕೆ, ಫೈನಲಿ ನಾವು ಶಿವಮೊಗ್ಗ ರಿಟರ್ನ್ ಆದ್ವಿ. ನೈಟ್ 2 o'clock ಅಷ್ಟೊತ್ತಿಗೆ ಶಿವಮೊಗ್ಗ ರಿಟರ್ನ್ ಆದ್ವಿ. ಅದು ಮತ್ತೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ
ಟೇಕ್ ಕೇರ್, ಸಿ ಯು, ಟಾಟಾ, ಬೈ ಬೈ, ಹ್ಯಾವ್ ಎ ಗುಡ್ ನೈಟ್.